ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಅನ್ಯ ಕೋಮಿನ ಯುವಕನಿಂದ ಅತ್ಯಾಚಾರದ ಆರೋಪ ಕೇಳಿ ಬಂದಿರೋದು. ಮಫೀಜ್ ಮಿಯಾನ್ನವರ್ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ. ಹಿಂದೂ ಮರಾಠ ಯುವತಿ ಜೊತೆಗೆ ಪ್ರೀತಿ ಪ್ರೇಮದ ನಾಟಕ, ಪ್ರೀತಿಯ ನಾಟಕವಾಡಿ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪ ಇದು. ಕಳೆದ 2 ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇತ್ತು. ಜಿಮ್ ಟ್ರೈನರ್ ಸಮೀರ್ ಎನ್ನುವಂತಹ ಯುವಕ SSK ಸಮಾಜದ ಒಬ್ಬ ಯುವತಿಗೆ ಲವ್ ಜಿಹಾದ್ ಮಾಡಿದ್ದಾನೆ ಎನ್ನುವಂಥ ಆರೋಪ. ಇದೀಗ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ವರದಿಯಾಗಿದೆ. ಅನ್ಯ ಕೋಮಿನ ಯುವಕನಿಂದ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ. ಮಫೀಜ್ ಮಿಯಾನ್ನವರ್ ಈತನ ವಿರುದ್ಧ ಇದೀಗ ಅತ್ಯಾಚಾರದ ಆರೋಪ. ಹಿಂದೂ ಮರಾಠ ಯುವತಿಯ ಜೊತೆಗೆ ಪ್ರೀತಿ ಪ್ರೇಮದ ನಾಟಕ, ಈ ಪ್ರೀತಿ ಪ್ರೇಮದ ನಾಟಕವಾಡಿ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪ ಇದು. ಬಳಿಕ ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆ ಆಗೋದಕ್ಕೆ ತಯಾರಿ, ಯುವತಿಯನ್ನ ಮದುವೆ ಆಗೋದಕ್ಕೆ ಈ ಮಫೀಜ್ ತಯಾರಿ ನಡೆಸಿದ್ನಂತೆ. ನಾನು ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮಫೀಜ್ ಮಿಯಾನ್ನವರ್ ಅಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು, ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ, ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕು ಯಾರ್ಯಾರು ಫೋನ್ಸ್ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಕಳೆದ 2-3 ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಸದ್ದು ಮಾಡ್ತಾ ಇದೆ. ಮತ್ತೊಂದು ಪ್ರಕರಣ ಹೊರಬಿದ್ದಿದೆ. ಏನಿದ್ರ ಆರೋಪ ಈ ಪ್ರಕರಣದ್ದು? ಪ್ರವೀಣ್, ಹುಬ್ಬಳ್ಳಿಯಲ್ಲಿ ಈ ರೀತಿಯ ಲವ್ ಜಿಹಾದ್ ಪ್ರಕರಣಗಳು ಮತ್ತೊಂದು ಪ್ರಕರಣ ಬೆಳಕೆ ಆಗಿರೋದು. ಸಾಕಷ್ಟು ರೀತಿಯ ಲವ್ ಜಿಹಾದ್ ಪ್ರಕರಣಗಳು ಬೆಳಕೆ ಬರತಕ್ಕಂಥ ಹಿನ್ನೆಲೆ ಏನೆಲ್ಲ ಇದೆ ಎಂಬ ಬಗ್ಗೆ ಸಹ ಒಂದ್ ರೀತಿಯ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅಧಿಕಾರಿ ಮುಂದಾಗಿದ್ದಾರೆ. ಈ ಕುರಿತಂತೆ ನಿನ್ನೆ ಕಳೆದ 2 ದಿನಗಳ ಹಿಂದೆ ಹುಬ್ಬಳ್ಳಿಯ ವಿದ್ಯಾನಗರ ಮತ್ತು ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣ, ಅಂದ್ರೆ ಸಮೀರ್ ಮುಲ್ಲಾ ಏನು ಲವ್ ಜಿಹಾದ್ಗೆ ಯತ್ನ ಮಾಡಿದ್ದಾನೆ ಮತ್ತು ಆತ ಆ ಒಂದು ಸಂತ್ರಸ್ತೆಯ ಕುಟುಂಬಸ್ಥರಿಗೆ ಹಲ್ಲೆ ಮಾಡಿದೆ ಎಂಬ ಗಂಭೀರ ಆರೋಪ ತನಿಖೆ ನಡೆಯುವ ಹಂತದಲ್ಲಿಯ ಮತ್ತೊಂದು ಪ್ರಕರಣ ಹುಬ್ಬಳ್ಳಿ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಮಫೀಜ್ ಮಿಯಾನ್ನವರ್ ಎಂಬಾತ ಕಾಲೇಜಿನ ತನ್ನ ಸಹಪಾಠಿಯ ಜೊತೆ ಗೆಳೆತನ ಮಾಡಿ ಅವಕಿನ್ನ ಸ್ನೇಹಿತೆಗೆ ಮತ್ತು ಪ್ರೀತಿಯೇ ಮಾಡುವ ನೆಪದಲ್ಲಿ ಅವಳನ್ನ ಲವ್ ಜಿಹಾದಿಗೆ ಒಳಗಾಯಿಸಿಕೊಂಡಿದ್ದಾನೆ ಮತ್ತು ಸಾಕಷ್ಟು ಅವರಿಗೆ ಹಣದ ಆಮಿಷ ಮತ್ತು ಇನ್ನಿತರ ಆಮಿಷನ ಒಡ್ಡಿ ಅವಳನ್ನ ಖಾಸಗಿ ವಿಡಿಯೋಗಳನ್ನ ಸೆರೆ ಹಿಡಿದು ಮದುವೆ ಆಗುವಂತೆ ಒಪ್ಪಿಸಿದ್ದಾನೆ. ಜೊತೆಗೆ ಧಾರವಾಡದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಗೂ ಮುಂದಾಗಿದ್ದಾನೆ ಎಂಬ ಗಂಭೀರ ಆರೋಪವನ್ನ ಆ ಸಂತ್ರಸ್ತೆಯ ಕುಟುಂಬಸ್ಥರು ಹುಬ್ಬಳ್ಳಿ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಇದು ಗಂಭೀರ ಆರೋಪ ಮಾಡಿ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈಗಾಗಲೇ ಆ ಮಫೀಜ್ ಮಿಯಾನ್ನವರ್ ನನ್ನ ಹುಬ್ಬಳ್ಳಿಯ ಕೇಶವಪುರ ಪೊಲೀಸರು ಬಂಧನ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಈ ಲವ್ ಜಿಹಾದ್ ಹಿಂದ್ಗಡೆ ಏನೆಲ್ಲ ಇದೆ ಮತ್ತು ಲವ್ ಜಿಹಾದ್ ಸಾಕಷ್ಟು ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಬರುವಲ್ಲಿ ಒಂದ್ ರೀತಿ ಆತಂಕ ವ್ಯಕ್ತವಾಗೋದು. ಈಗ ಹುಬ್ಬಳ್ಳಿಯಲ್ಲಿ ಒಂದ್ ರೀತಿಯ 2 ಕೋಮಿನ ಮಧ್ಯೆ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗ್ತಿರೋದು ಮತ್ತು ಇನ್ನು ಒಂದು ಕೋಮಿನ ನಾಯಕರು ಈಗಾಗಲೇ ಸಾಕಷ್ಟು ರೀತಿಯ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ಯಾವೆಲ್ಲ ಲವ್ ಜಿಹಾದ್ ಮಾಡ್ತಾರೋ ಅನ್ಯ ಕೋಮಿನ ಯುವಕರನ್ನ ಮತ್ತು ಆ ಸಮುದಾಯದ ನಾಯಕರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಈ ಏನು ಸಮೀರ್ ಮುಲ್ಲಾ ಇದರ ಆ ಲವ್ ಜಿಹಾದ್ ಪ್ರಕರಣ ಸಂಬಂಧಪಟ್ಟ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಇಬ್ಬರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಿದ್ದಾರೆ. ಪ್ರವೀಣ್, ಕಲ್ಮೇಶ್, ಈ ಹಿಂದೆ ಹುಬ್ಬಳ್ಳಿಯ ಒಂದು ಖಾಸಗಿ ಕಾಲೇಜಿನ ಗ್ರೌಂಡ್ ನಲ್ಲಿ ಒಂದು ಕೊಲೆ ಆಗಿತ್ತು. ಆ ಕೊಲೆ ಪ್ರಕರಣ ಆದಾಗಲೇ ದೊಡ್ಡ ಮಟ್ಟದ ಲವ್ ಜಿಹಾದ್ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತುಗಳು ಕೇಳಿ ಬಂದಿತ್ತು. ಒನ್ಸ್ ಅಗೇನ್ ಅದು ಪುನರಪಿ ಮುನ್ನೆಲೆಗೆ ಬರ್ತಿದೆಯಾ ಹೇಗೆ ಹುಬ್ಬಳ್ಳಿಯಲ್ಲಿ? ಖಂಡಿತವಾಗಲೂ ಆ ಎಲ್ಲ ಲಕ್ಷಣಗಳು ಒಂದ್ ರೀತಿ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಆ ರೀತಿಯಾದಂತ ಬೆಳವಣಿಗೆ ನಡೆಯುವ ಬಗ್ಗೆ ಸಹ ಆತಂಕ ವ್ಯಕ್ತ ಆಗ್ತಿರೋದು. ಯಾಕಂದ್ರೆ ಒಬ್ಬ ಏನು ಅಪ್ರಾಪ್ತಿಯ ಜೊತೆಗೆ ಪೋಕ್ಸೋ ಆರೋಪದಡಿ ಧಾರವಾಡದ ಏನು ಧಾರವಾಡದ ಜೈಲಿನಲ್ಲಿ ಇದ್ದಾನೆ
ಆತನು ಸಹ ಒಂದ್ ರೀತಿಯ ದೂರವಾಣಿ ಕರೆ ಮಾಡಿ ಆ ಒಂದು ಅಪ್ರಾಪ್ತ ಬಾಲಕಿಗೆ ಧಮಕಿ ಹಾಕೋದು, ನೇಹಾ ಹಿರೇಮಠ ಕೊಲೆಯ ಮಾದರಿಯಲ್ಲಿ ನಿನ್ನನ್ನು ಮಾಡೋದಾಗಿ ಮತ್ತು ನನಗೆ ಪೂರಕವಾದಂತ ಏನು ನನಗೆ ನಾನು ಬಿಡುಗಡೆ ಆಗೋ ನಿಟ್ಟಿನಲ್ಲಿ ಏನೆಲ್ಲ ಪೊಲೀಸರಿಗೆ ಮತ್ತು ಹೇಳಿಕೆ ಕೊಡ್ಬೇಕಂತ ಒತ್ತಾಯ ಮಾಡಿದ್ದನ್ನು ಸಹ ಕೆಲವೇ ದಿನಗಳ ಹಿಂದ್ಗಡೆ ಮಾಡಿದೆವು, ಕಳೆದ ಒಂದು ವಾರ ಹಿಂದೆ. ಮತ್ತು ಈ ರೀತಿಯಂತ ಬೆಳವಣಿಗೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಮಫೀಜ್ ಮುಯಾನ್ ಅವರು ಸಹ ಈ ಒಂದು ಸಂತ್ರಸ್ತಿ ಇದ್ದಾಳೆ, ಸಂತ್ರಸ್ತಿಗೆ ಕುಟುಂಬಸ್ಥರಿಗೆ ಮತ್ತು ಧಮಕಿ ಆಗ್ತಾ ಇದ್ದ ಮತ್ತು ನನ್ನನ್ನ ಮದುವೆ ಆಗ್ಬೇಕು ಅಷ್ಟೇ ಅಲ್ಲ ಈ ನಿನ್ಗೆ ಇನ್ನ ಖಾಸಗಿ ವಿಡಿಯೋಗಳನ್ನ ಸಹ ವೈರಲ್ ಮಾಡ್ತೇನೆ ಎಂಬ ಧಮಕಿ ಹಾಕಿದ್ದಾನೆ ಎಂಬ ಆರೋಪ ಈಗ ಬಂದಿದೆ. ಆ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನೇಹಾ ಹಿರೇಮಠ ಕೊಲೆ ಆಯಿತು, ಆ ಕೊಲೆಯ ಪ್ರಕರಣಕ್ಕೆ ಪೂರಕವಾಗಿ ಲಿಂಕ್ ಇದೆಯಾ ಅನ್ನೋ ಬಗ್ಗೆ ಸಹ ಮತ್ತು ಏನು ನೇಹಾ ಹಿರೇಮಠನ ಪ್ರಕರಣ ಸಾಕಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆ ಒಂದು ನೇಹಾ ಹಿರೇಮಠನ ಕೊಲೆ ಆರೋಪಿ ಫಯಾಜನೇ ಈ ಎಲ್ಲ ಹಿಂದ್ಗಡೆ ಈ ಎಲ್ಲ ಘಟನಾವಳಿಗೆ ಹಿಂದ್ಗಡೆ ಇದ್ದಾನೆ ಎಂಬ ಆರೋಪಕ್ಕೆ ಬರ್ತಿರೋದು ಪ್ರವೀಣ್. ಓಕೆ ಕಲ್ಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು, ಅವ್ನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು ಅವ್ನ ಕಾಸ್ಟ್ ಬೇರೆ ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು.